ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಂದು ಡೇ ವ್ಲಾಗ್ ಶೇರ್ ಮಾಡತ್ತೀನಿ. ಬಾಗ್ಲ ಕಸ ಹೊಡೆಯತ್ತೀನಿ. ಫಸ್ಟ್ ಬಾಗ್ಲ ಎದ್ದು ಕೂಡ ಫಸ್ಟ್ ಬಾಗ್ಲ ಎಲ್ಲ ಕಸ ಹೊಡೆದು ನೀರು ಹಾಕಿದೆ. ಮಳೆಗಾಲ ಅಂತಂದ್ರೂ ಇನ್ನೂ ಬಿಸಿಲೂ ಐತಿ, ಅದಕ್ಕೆ ಗಿಡಗಳಿಗೂ ನೀರು ಹಾಕಿದೆ. ಪಕ್ಷಿಗೂ ನೀರು ಇಟ್ಟು ಹೊಚ್ಲ ಎಲ್ಲ ತೊಳ್ಕೊಳಕತ್ತೀನಿ. ಹೊಚ್ಲ ಎಲ್ಲ ತೊಳ್ಕೊಂಡು ಹೊಚ್ಲ ಒರೆಸ್ಕೊಂಡು ಕುಂಕುಮ ಅರಿಶಿನ ಹಚ್ಚಿ ರಂಗೋಲಿ ಹಾಕಾಕತ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹೊಚ್ಲದ ಮುಂದೆ ರಂಗೋಲಿ ಹಾಕಾಕತ್ತೀನಿ. ಫಸ್ಟಿಗೆ ಹೊಚ್ಲದ ಮುಂದೆಲ್ಲ ಹಾಕಿದಿಂದ ಇವತ್ತು ಸ್ಟೆನ್ಸಿಲಿಂದ ಫ್ರೀ ಹ್ಯಾಂಡ್ ರಂಗೋಲಿ ಹಾಕಿದೆ. ರಂಗೋಲಿ ಎಲ್ಲ ಹಾಕೋದ್ರಿಂದ ಲೋಟಸ್ ರಂಗೋಲಿ ಹಾಕಿದೆ. ಒಳಗೂ ಕಸ ಎಲ್ಲ ಹೊಡ್ಕೊಂಡೆ. ಕಸ ಹೊಡೆದ ಕಸ ತುಂಬಿಕೊಂಡೆ. ಆಮೇಲೆ ಒಳಗೂ ನೆಲ ಒರೆಸ್ಕೊಂಡೆ. ನೆಲ ಎಲ್ಲ ಒರೆಸ್ಕೊಂಡಾದ್ರಿಂದ ಟೇಬಲ್ ಚೇರ್ ಎಲ್ಲ ಜಾಗಕ್ಕೆ ಹಚ್ಚಿ ಮ್ಯಾಟೆಲ್ಲ ಹಾಕಿದೆ. ಆಮೇಲೆ ಬೆಡ್ಶೀಟ್ ಚೇಂಜ್ ಮಾಡಿ ಬೆಡ್ಶೀಟ್ ಎಲ್ಲ ಹಾಸಾತೀನಿ. ಬೆಡ್ಶೀಟ್ ಹಾಸಿ ಬ್ಲ್ಯಾಂಕೆಟ್ ಎಲ್ಲ ಮಡಿಚಿ ನೀಟ್ ಮಾಡಿ ಇಟ್ಟೆ. ಆಮೇಲೆ ಬಾಂಡೆ ಇದ್ದವು, ಇಷ್ಟು ಬಾಂಡೆ ತೊಳ್ಕೊಳಕತ್ತೀನಿ. ಬಾಂಡೆ ಎಲ್ಲ ತೊಳ್ಕೊಂಡು ನೀಟಾಗಿ ಸಿಂಕ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮಾಡೋಕ್ಕೆಲ್ಲ ಬಾಂಡೆ ಬೇಕಾಗಿದ್ವಲ್ಲ ಯಾವಾಗೂ ಸಿಂಕ್ದಾಗನ ಇರ್ತಾವೆ. ಸೊ ಅದಕ್ಕೆ ತೊಳ್ಕೊಂಡು ಸಿಂಕೂ ಎಲ್ಲ ಕ್ಲೀನ್ ಮಾಡಿ ಇಟ್ಟೆ. ಆಮೇಲೆ ವಾಷಿಂಗ್ ಮಿಷನ್ನ ಟಬ್ ಕ್ಲೀನ್ ತೋರಿಸಿತ್ತಂತ ಹೇಳಿ ಸೊ ಅದನ್ನು ಟಬ್ ಕ್ಲೀನ್ ಹಾಕತ್ತೀನಿ. ಅದು ಪೌಡರ್ ಸಿಗ್ತದೆ, ಅದು ಟಬ್ ಕ್ಲೀನ್ ಮಾಡೋದು. ಸೊ ಅದು ಪೌಡರ್ ಹಾಕಿ ಟಬ್ ಕ್ಲೀನ್ ಮಾಡಿಕೊಂಡೆ. ಆಮ್ಯಾಗ ಲಂಚ್ಗಂತ ಹೇಳಿ ವೆಜಿಟೇಬಲ್ ಪಲಾವ್ ಮಾಡತ್ತೀನಿ. ಸಿಂಪಲ್ಲಾಗಿ ಮಾಡಿದ್ದೆ ವೆಜಿಟೇಬಲ್ ಪಲಾವ್. ಫ್ರೋಝನ್ ಪೀಸ್, ಬದ್ನಿಕಾಯಿ, ಗಜರಿ ಮತ್ತು ಬಟರ್ ಹಾಕಿ ಮಾಡಿದೆ. ಪಲಾವೆಲ್ಲ ಮಾಡಿ ಆದಿಂದ ಪಲಾವ್ ಒಗ್ಗರಣೆ ಹಾಕಿ ಎಲ್ಲ ಪಲಾವ್ ರೆಡಿ ಮಾಡಿದೆ. ಆಮೇಲೆ ಬದ್ನಿಕಾಯಿಗೂ ಎಲ್ಲ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬದ್ನಿಕಾಯಿನೂ ಒಗ್ಗರಣೆ ಹಾಕಾಕತ್ತೀನಿ. ಬದ್ನಿಕಾಯಿ ಹೋಳು ಮಾಡಿ ಪಲ್ಯ ಮಾಡಿದೆ. ಬದ್ನಿಕಾಯಿ ಎಲ್ಲ ಹೆಚ್ಕೊಂಡು ಒಗ್ಗರಣೆ ಹಾಕಿ ಅದನ್ನು ಸ್ವಲ್ಪ ಲೋ ಫ್ಲೇಮ್ದಾಗ ಕುದಿಯಾಕೆ ಇಟ್ಟಿದ್ದೆ. ಬದ್ನಿಕಾಯಿ ಪಲ್ಯನೂ ಮಾಡಿಕೊಂಡೆ. ನೀವೆಲ್ಲರೂ ವಾರದಾಗ ಒಂದು ಸತಿಯಾರ ಬದ್ನಿಕಾಯಿ ಪಲ್ಯ ಮಾಡ್ತೀರೇನಂತ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ನಾನಂತರೂ ವಾರದಾಗ ಒಂದು ಸತಿ ಇಲ್ಲ 2 ಸತಿ ಬದ್ನಿಕಾಯಿ ಪಲ್ಯ, ಬದ್ನಿಕಾಯಿ ಎಣ್ಗಾಯಿ ಈ ಟೈಪ್ ಮಾಡ್ತಾನೆ ಇರ್ತೀನಿ. ಆಮ್ಯಾಗ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ದಾಗ ಕುದಿಸಾಕಿಟ್ಟಿದ್ದೆ. ಆಮ್ಯಾಗ ಸಂಜೆಗೆ ಚಪಾತಿ ಮಾಡ್ಕೊಳತ್ತೀನಿ. ಚಪಾತಿ ಹಿಟ್ಟು ಕಲಿಸಿಟ್ಟಿದ್ದೆ, ಚಪಾತಿನೂ ಮಾಡಿಕೊಂಡೆ. ಹಂಗೆ ಡಿನ್ನರೂ ಮಾಡಿದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.